ಏನ ಮಗ ಎಲ್ಲಿ ಹೋಗ್ತಿದ್ಯೋ ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡು ಏನ್ ಮನೆಗೇನೆ ಮಾಡ್ತಿದ್ಯಾ ಹೆಂಗೆ? ಏನಿಲ್ಲ ಮಗ, ಖಾತಾ ಮಾಡಿಸ್ಬೇಕಿತ್ತು, ಅದಕ್ಕೆ BBMP ಆಫೀಸ್ ಹತ್ರ ಹೋಗ್ತಾ ಇದೀನಿ. ಹಾಯ್ ನೀನ್ ಅಷ್ಟಕ್ಕೆ ಯಾಕೆ ಅಲ್ಲಿಗೆ ಹೋಗ್ತೀಯಾ? ಮೊಬೈಲಲ್ಲೇ ಮಾಡ್ಬೋದು ಕಣೋ. ಏನು ಹೌದಾ? ಹೆಂಗೋ ಮಗ? 2024ರಲ್ಲಿ ಕರ್ನಾಟಕ ಸರ್ಕಾರದಿಂದ ಲಾಂಚ್ ಆದಂತ ಈ ಖಾತಾ ಅನ್ನೋದು ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ನ ಡಿಜಿಟಲ್ ವರ್ಷನ್. ಇದಿಲ್ಲದೆ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಕ್ಕಾಗಲ್ಲ, ಸೇಲ್ ಮಾಡಕ್ಕಾಗಲ್ಲ, ಅಥವಾ ಹೋಮ್ ಲೋನ್ ಕೂಡ ತೊಗೊಳಕ್ಕಾಗಲ್ಲ. ಹಾಗಿದ್ರೆ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲೆಲ್ಲಿ ತಿರುಗಾಡಬೇಕು ಅನ್ನೋ ಯೋಚನೆ ನಿಮ್ಮ ತಲೆಯಲ್ಲಿದ್ರೆ ಬಿಟ್ಬಿಡಿ. ಯಾಕಂದ್ರೆ ಇವಾಗ ಜನಸೇವಕ ಪೋರ್ಟಲ್ ಅಲ್ಲಿ ಈ ಖಾತಾ ಅಪ್ಲಿಕೇಶನ್ ಫೆಸಿಲಿಟಿನ ಬಿಟ್ಟಿದ್ದಾರೆ. 2019ರಲ್ಲಿ ಸ್ಟಾರ್ಟ್ ಆದಂತ ಜನಸೇವಕ ಅನ್ನೋದು ಒಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿದ್ದು, ಇದರಲ್ಲಿ ನಿಮಗೆ ಹಲವಾರು ಗೌರ್ಮೆಂಟ್ ಸರ್ವಿಸಸ್ಗೆ ಆಕ್ಸೆಸ್ ಸಿಗುತ್ತೆ. ಅಂಡ್ ನೌ ಇಟ್ಸ್ ಈ ಖಾತಾ ಸ್ಟಾರ್ಟ್. ಸೊ ಇದಕ್ಕೆ ಅಪ್ಲೈ ಮಾಡಬೇಕು ಅಂದ್ರೆ janasevaka.karnataka.government.in ನ ವಿಸಿಟ್ ಮಾಡಿ, ಅಥವಾ 08049203888ಗೆ ಕಾಲ್ ಮಾಡಿ. ಹಾಗೆ ಬುಕ್ ಸ್ಲಾಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಿ ಅಂಡ್ ಸಬ್ಮಿಟ್ ಮಾಡಿ. ಈ ಖಾತಾ ಅಪ್ಲೈ ಮಾಡಕ್ಕೆ ಬೇಕಾಗಿರೋದು ಆಧಾರ್, ಸೇಲ್ಸ್ ಡೀಡು, ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್, ಬೆಸ್ಕಾಂ ನಂಬರು ಅಂಡ್ ಕೊನೆಯದಾಗಿ ನಿಮ್ಮ ಪ್ರಾಪರ್ಟಿಯ ರೀಸೆಂಟ್ ಫೋಟೋ ಬೇಕಾಗುತ್ತೆ. ಇನ್ನು ಸರ್ವಿಸ್ ಚಾರ್ಜಸ್, ಸ್ಕ್ಯಾನಿಂಗ್ ಅಂಡ್ ಹೋಮ್ ಡೆಲಿವರಿ ಫೀ ಎಲ್ಲ ಸೇರಿ ನಿಮಗೆ ಚಾರ್ಜಸ್ 160 ರೂಪೀಸ್ ಆಗುತ್ತೆ. ನಿಮ್ಮ ಮನೆಗೂ ನೀವು ಈ ಖಾತಾ ಮಾಡ್ತೀರಾ? ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.